ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಎಲ್ಲರೂ ಕೂಡ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಚೆಕ್ ಮಾಡ್ಕೊಂಡಾದ್ಮೇಲೆ ತುಂಬಾ ಜನ ಪ್ರಾವಿಷನಲ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಪ್ರಾವಿಷನಲ್ ರಿಸಲ್ಟು ಮತ್ತೆ ಫೈನಲ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಪ್ರಾವಿಷನಲ್ಗೂ ಮತ್ತೆ ಫೈನಲ್ಗೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ನೀವು ಫೈನಲ್ ರಿಸಲ್ಟ್ ಅಂತ ಅನ್ಕೊಂಡ್ರು ಕೂಡ ತಪ್ಪಾಗಲ್ಲ. ಅದು ಏನಕ್ಕಂದ್ರೆ 1% ಏನೋ ಚೇಂಜಸ್ ಆಗ್ಬೋದು, ಬಿಟ್ರೆ 99% ಸೇಮೇ ಇರುತ್ತೆ ಸೀಟ್ ಅಲಾಟ್ಮೆಂಟ್ ಎಲ್ಲನೂ ಕೂಡ. ಸೊ ಹಾಗಾಗಿ ಕಾಲೇಜಸ್ ಏನೂ ಡಿಫ್ರೆನ್ಸ್ ಆಗಲ್ಲ ನಿಮಗೆ. ಪ್ರಾವಿಷನಲ್ ರಿಸಲ್ಟ್ ನೀವು ಫೈನಲ್ ರಿಸಲ್ಟ್ ಅನ್ಬೋದು. ಪ್ರಾವಿಷನಲ್ ರಿಸಲ್ಟ್ ಬಿಟ್ಟು ನೆಕ್ಸ್ಟ್ ಡೇನ ನಿಮಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ ಅಂತ ಹೇಳ್ಬೋದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ನಿಮ್ಗೆ ಇದನ್ನ ಬಿಡ್ತಾರೆ ಅಂತ ಹೇಳ್ಬೋದು. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಒಂದು ಐಡಿಯಾ ಬಂದಿರುತ್ತೆ. ಅದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿನೂ ಕೂಡ ಮಾಡಿದ್ದೀರಾ. ಸೊ ಹಂಗಾಗಿನೇ September 15th ಒಳಗಡೆ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಮುಗಿಬೇಕು ಅಂತ ಹೇಳ್ಬಿಟ್ಟು ಪ್ರಸನ್ನ ಸರ್ ಅಪ್ಡೇಟ್ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಸೊ ಹಂಗಾಗಿನೇ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲನೂ ಕೂಡ ಸ್ಟಾರ್ಟ್ ಆಗ್ತಿರೋದ್ರಿಂದ ಸೊ ಇವೆಲ್ಲ ಪ್ರೊಸೀಜರ್ ಅವರು ಬೇಗ ಮುಗಿಸ್ಬೇಕಾಗುತ್ತೆ. ಸೊ ನೀಟ್ ಸ್ಟೂಡೆಂಟ್ಸ್ಗೂ ಅಷ್ಟೇ ನಿಮ್ಮ ಮೊದಲನೇ ಸುತ್ತಿನ ಒಂದು ಫೈನಲ್ ರಿಸಲ್ಟನ್ನು ಕೂಡ ಇನ್ನೊಂದು 2 to 3 days ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಇವರು ಕೂಡ KCET ಕೂಡ ಫೈನಲ್ ರಿಸಲ್ಟ್ ಇನ್ನೊಂದು 2 ದಿನದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾವಿಷನಲ್ ನಾಳೆ ಬರ್ಬೋದು ಮೇ ಬಿ. ಸೊ ಕನ್ಫರ್ಮ್ ಇಲ್ಲ, ಬಟ್ ನಾಳೆ ಬರಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ KN ಅವ್ರು ಯಾವಾಗ ಏನು ಬಿಡ್ತಾರೋ ಗೊತ್ತಿಲ್ಲ ಅಲ್ವಾ ನಿಮ್ಗೂ ಕೂಡ. ಸೊ ಹಂಗಾಗಿನೇ ನಾಳೆ ಬಿಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಬಿಟ್ಟಿಲ್ಲ ಅಂದ್ರೆ ನಾಳೆದಂತೂ 100% ಬಂದೇ ಬರುತ್ತೆ. ಸೊ ಇನ್ನೊಂದು 2 to 3 days ಒಳಗಡೆ ನಿಮ್ಮ ಒಂದು ಸೆಕೆಂಡ್ ರೌಂಡು ರಿಸಲ್ಟ್ ಅನ್ನೋ ಅನೌನ್ಸ್ಮೆಂಟ್ ಆಗಬಹುದು. ನೀಟನ್ನು ಕೂಡ 1 day ಡಿಫ್ರೆನ್ಸ್ ಆಗ್ಬೋದು, ಬಿಟ್ರೆ ಬರುತ್ತೆ ನಿಮ್ದು ಕೂಡ ಅದೇ ಡೇಟ್ನಲ್ಲೇನೆ. ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ಕಾಲೇಜ್ ಸ್ಟಾರ್ಟ್ ಆಗ್ಬಿಡುತ್ತೆ ಅನ್ನೋ ಭಯನೂ ಕೂಡ ಬೇಡ. ಯಾಕೆಂದ್ರೆ ಆನ್ ಟೈಮ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗುತ್ತೆ. ಪ್ರತಿ ವರ್ಷನೂ ಕೂಡ ಇದೇ ತರನೇ ಆಗ್ತಿರೋದು. ಯಾರಿಗೂ ಕೂಡ ಏನೋ ಪ್ರಾಬ್ಲಮ್ ಆಗಲ್ಲ, ಪ್ರಾಬ್ಲಮ್ ಮಾಡೋದು ಇಲ್ಲ KN ಅವರು. ಓಕೆನಾ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಸೊ ಇವಾಗ ಫೈನಲ್ ರಿಸಲ್ಟ್ಗೋಸ್ಕರ ಯಾರು ಕಾಯ್ದಿದ್ದೀರಾ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥರ್ಡ್ ರೌಂಡ್ ಮುಗಿಯೋ ತನಕನೂ ಕೂಡ ನಾನು ನಿಮಗೆ ಗೈಡ್ ಮಾಡ್ತಿರ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.